ಪೂರ್ವೋಕ್ತಲಿಂಗತ್ರಯಸ್ಯ ವೈಷ್ಣವತ್ವಂ ಶ್ರುತಿಸ್ಮೃತಿಭ್ಯಾಂ ಆಹ. ಪೂರ್ವೋಕ್ತಲಿಂಗತ್ರಯಸ್ಯ ಅಂದರೆ ಹಿಂದೆ 3 ಯುಕ್ತಿಗಳನ್ನು ಕೊಟ್ಟಿದ್ದಾರೆ. ಹಿಂದೆ ಹೇಳಿದಂಥ 3 ಯುಕ್ತಿಗಳಿಗೆ ಭಗವಂತನ ವೈಷ್ಣವತ್ವ ಅನ್ನೋದು ಶ್ರುತಿಸ್ಮೃತಿಗಳಿಂದ ಸಿದ್ಧ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಹಿಂದೆ 3 ಯುಕ್ತಿಗಳನ್ನು ಕೊಟ್ಟಿದ್ದಾರೆ ಅಂತಂದರೆ 3 ಯುಕ್ತಿಗಳು ಯಾವುದು ಅಂತ ನಮಗೆ ಈಗಲೇ ನೆನಪಿರಬೇಕು ಅಲ್ವಾ? ಹಾಂ, ಅದು ಶ್ರುತಿಸ್ಮೃತಿಭ್ಯಾಂ ಆಹ ವೈಷ್ಣವತ್ವ. ಆ 3 ಯುಕ್ತಿಗಳು ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅನ್ನೋದನ್ನು ಶ್ರುತಿ ಹಾಗೂ ಸ್ಮೃತಿಗಳಿಂದ ಪ್ರಮಾಣ ಕೊಟ್ಟು ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ಯಾವುದಾ 3 ಯುಕ್ತಿಗಳು ಅಂತ ನೋಡಬೇಕಲ್ಲ ಈಗ. ಹಿಂದೆ ಆ ಪರಮಾತ್ಮನಲ್ಲಿ ಆನುಕೂಲ್ಯೇನ ಗೃಹ್ಯಮಾಣತ್ವ ಅನ್ನೋದು ಲಿಂಗ ಸಮನ್ವಯ ಮಾಡುವಾಗ 3 ಯುಕ್ತಿಗಳು ಯಾವ್ಯಾವುದು ಕೊಟ್ಟರು ಅಂತ ನೆನಪಿಸ್ಲಾ? ಒಂದು ಅನುಕೃತೇಹೇ ಅನ್ನೋ ಶಬ್ದ, ಅನುಕೃತೇಹೇ ಅಂತ ಆಡಿದ್ದರಿಂದ ಒಂದು ಯುಕ್ತಿ. ಅನುಕೃತೇಹೇ ಅಂದರೆ ಅನುಭಾನಾತ್ ಅಂತ ಅರ್ಥ. ಇನ್ನೊಂದು ಅನುಕೃತೆ ತಸ್ಯ ಚ ಅನ್ನೋಲಿ ತಸ್ಯ ಅನ್ನೋದನ್ನು 2 ಬಾರಿ ಇಟ್ಕೊಂಡ್ರು. ತಂತ್ರೇಣ ಉಪಾತ್ತ ಮಾಡಿಕೊಂಡ್ರು. ತಸ್ಯ ಶಬ್ದಕ್ಕೆ ತಸ್ಯ ಭಾಷಾ ಸರ್ವಮಿದಂ ವಿಭಾತಿ ಅನ್ನೋದನ್ನು ಇಟ್ಕೊಂಡ್ರು. ಅಂದರೆ ಅವನ ಅಧೀನವಾಗಿಯೇ ಸೂರ್ಯಾದಿಗಳೆಲ್ಲರೂ ಕೂಡ ಭಾನರಾಗ್ತಾರೆ ಅಂತ ವಾಕ್ಯ ಇದೆ. ಹಾಗಾಗಿ ಅದು 2ನೇ ಯುಕ್ತಿ. ಇನ್ನು ಚಶಬ್ದ ಯಾಕೆ ಆಡಿದರು? ಅನುಕೃತೇಹೇ ತಸ್ಯ ಚ ಅನ್ನೋಲ್ಲಿ ಚಶಬ್ದದಿಂದ ಅಪ್ರಕಾಶ್ಯತ್ವ ಅಂದರೆ ನತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಅನ್ನೋಲ್ಲಿ ಸೂರ್ಯಾದಿಗಳಿಂದ ಪರಮಾತ್ಮ ಪ್ರಕಾಶನಾಗುವುದಿಲ್ಲ. ಸೂರ್ಯಾದಿಗಳು ಭಗವಂತನಿಂದ ಪ್ರಕಾಶರಾಗ್ತಾರೆ ಹೊರತು ಸೂರ್ಯಾದಿಗಳಿಂದ ಈತ ಪ್ರಕಾಶ ಆಗುವುದಿಲ್ಲ ಅನ್ನೋ ಯುಕ್ತಿಯನ್ನು ಇಟ್ಟುಕೊಂಡಿದ್ದಾರೆ. ಇನ್ನೊಂದು ಯುಕ್ತಿ ಏನು? ಅಂದರೆ ತಾಪನಿ ಪಾಚನಿ ಚೈವ ಅಂತನ್ನೋ ಸ್ಮೃತಿಯಲ್ಲೂ ಕೂಡ ತಪನಾದಿಗಳು ಕೂಡ ಪರಮಾತ್ಮನಿಂದಲೇ, ಅದು ಸೂರ್ಯಾದಿಗಳಿಂದ ಆಗುವುದಲ್ಲ, ಪರಮಾತ್ಮನಿಂದ ಅಂತ ಹಾಗರ್ಥ. ಆ 3 ಯುಕ್ತಿಗಳು ಸೂರ್ಯಾದಿ ತೇಜೋ ನಿಯಂತೃತ್ವ 1, ಸೂರ್ಯಾದಿ ಸರ್ವಪ್ರಕಾಶಕತ್ವ 2, ಸೂರ್ಯಾದ್ಯಪ್ರಕಾಶತ್ವ 3. ಇದು ಪ್ರಮುಖವಾದ 3 ಲಿಂಗಗಳು. ಯಾವ್ಯಾವುದು ಅಂತ ನೆನಪಿರಲಿ. ಸೂರ್ಯಾದಿ ತೇಜೋ ನಿಯಂತೃತ್ವ, ಸರ್ವಪ್ರಕಾಶಕತ್ವ, ಸೂರ್ಯಾದ್ಯಪ್ರಕಾಶ್ಯತ್ವ 3 ನಿರವಕಾಶವಾದ ಪ್ರಧಾನ ಯುಕ್ತಿಗಳು. ಇದು ಆನುಕೂಲ್ಯೇನ ಗೃಹ್ಯಮಾಣ ಪರಮಾತ್ಮನೇ ಅಂತನ್ಲಿಕ್ಕೆ ಈ 3 ಯುಕ್ತಿಗಳನ್ನು ಹಿಂದಿನ ಸೂತ್ರದಲ್ಲಿ ವಿವರಣೆ ಕೊಟ್ಟದ್ದು. ಸೂರ್ಯಾದಿ ಸರ್ವಪ್ರಕಾಶಕತ್ವ. ಸರಿ ಹೋಯ್ತಾ? ಈ 3 ಪ್ರಮುಖವಾದ ಯುಕ್ತಿಗಳನ್ನು ಇಟ್ಕೊಂಡಿದ್ದಾರೆ. ಇದನ್ನೇ ಮುಂದಿನ ಸೂತ್ರಕ್ಕೆ ಈಗ ಅವತರಣಿಕಾ ಕೊಡುವಾಗ ಪೂರ್ವೋಕ್ತ ಲಿಂಗತ್ರಯಸ್ಯ ವೈಷ್ಣವತ್ವಂ ಶ್ರುತಿಸ್ಮೃತಿಭ್ಯಾಂ ಆಹ. ಈ 3 ಯುಕ್ತಿಗಳು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟದ್ದು, ಅದು ಭಗವಂತನದೇ ಆದಂಥ ಲಿಂಗಗಳು ಅನ್ನೋದನ್ನು ಸಮರ್ಥನೆ ಮಾಡಬೇಕು. ಅದಕ್ಕೆ ಶ್ರುತಿ ಹಾಗೂ ಸ್ಮೃತಿಗಳಿಂದ ಹೇಳ್ತಾ ಇದ್ದಾರೆ.
ಸೂರ್ಯ ಪ್ರಕಾಶತ್ವ ಇದು ಪರಮಾತ್ಮ ಲಿಂಗ ಹೆಂಗ್ ಇರ್ತದೆ ಸರ್ ಇದು? ಸೂರ್ಯಾದಿಗಳಿಂದ ಪರಮಾತ್ಮ ಪ್ರಕಾಶ್ಯನಾಗುವುದಿಲ್ಲ. ಸೂರ್ಯಾದಿಯಿಂದ ಪರಮಾತ್ಮ ಪ್ರಕಾಶ ಆಗುವುದಿಲ್ಲ. ನತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ಅನ್ನೋ ಮಾತಿಗೆ ಭಗವಂತನನ್ನ ಬೆಳಗಿಸ್ಲಿಕ್ಕೆ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವುದು ಬೇಕಿಲ್ಲ. ಭಗವಂತ ತಾನಾಗೇ ಬೆಳಗುತ್ತಾನೆ. ಆದರೆ ಬೇರೆ ವಸ್ತುಗಳು ಬೆಳಗಬೇಕಾದ್ರೆ ಸೂರ್ಯ ಚಂದ್ರ ಇವುಗಳ ಮೂಲಕವಾಗಿ ಬೆಳಗುತ್ತಾರೆ. ಹಾಗಾಗಿ ಸೂರ್ಯಾದ್ಯ ಪ್ರಕಾಶ ಅಂತ ಆದ್ನೋ ಇಲ್ಲ ಆತ, ಅದನ್ನು ಹೇಳ್ತಾ ಇದ್ದಾರೆ. ಸೂರ್ಯಾದ್ಯ ಪ್ರಕಾಶತ್ವ ಅಂತ. ಸೂರ್ಯಾದಿ ತೇಜೋ ನಿಯಂತೃತ್ವ ಅದು ಪರಮಾತ್ಮನಲ್ಲಿದೆ ಅಂತ ಹಿಂದೆ ಹೇಳಿತ್ತು. ಆಮೇಲೆ ಸರ್ವಪ್ರಕಾಶಕ ಪರಮಾತ್ಮ ಬರೀ ಸೂರ್ಯಾದಿಗಳಷ್ಟೇ ಅಲ್ಲ, ಸರ್ವವನ್ನು ಪ್ರಕಾಶ ಮಾಡ್ತಾನೆ ಅಂತ ಹೇಳಿದರು. ಸರಿಯಾಗಿ ಅರ್ಥ ಆಗ್ತದ? ಇನ್ನು ಮುಂದೆ ಈ ಮೂರು ಲಿಂಗಗಳು ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಅನ್ನೋದನ್ನು ಶ್ರುತಿ ಮತ್ತು ಸ್ಮೃತಿಗಳನ್ನು ತೋರಿಸಿ ಹೇಳ್ತಾರೆ. ಶ್ರುತಿ ಸ್ಮೃತಿಗಳಿಂದಲೂ ಹೇಳಬೇಕು ಇದು ಮೂರು ಲಿಂಗಗಳು ವಿಷ್ಣುವಿಗೆ ಸಂಬಂಧಪಟ್ಟದ್ದು ಅಂತ. ಓಂ ಅಪಿಸ್ಮರ್ಯತೆ ಓಂ. ಅಪಿ ಅನ್ನೋ ಶಬ್ದ ಇದೆ. ಅಪಿಹಿ ಶ್ರೂಯತೆ ಇತಿ ಸಮುಚ್ಚಿನೋತಿ. ಅಪಿ ಅಂತಿದೆ ಅಲ್ಲ, ಬರೀ ಸ್ಮರ್ಯತೆ ಅಂತ ಸೂತ್ರದಲ್ಲಿದೆ. ಅಪಿ ಶಬ್ದ ಹಾಕಿದ್ರಿಂದ ಶ್ರೂಯತೆ ಅನ್ನೋದನ್ನು ಇಟ್ಕೊಳ್ಬೇಕು. ಶ್ರೂಯತೆ ಸ್ಮರ್ಯತೆಪಿ. ಅಂದರೆ ಸ್ಮರ್ಯತೆ ಅಂತ ಇಟ್ಕೊಂಡಿದ್ರಿಂದ ಸ್ಮೃತಿ, ಶ್ರೂಯತೆ ಅಂತ ಇಟ್ಕೊಂಡಿದ್ರಿಂದ ಶ್ರುತಿ. ಅಪಿ ಹಾಕಿ ಆ ಶ್ರೂಯತೆ ಅನ್ನೋದನ್ನು ಸಮುಚ್ಚಯ ಮಾಡ್ಕೊಂಡಿದ್ದಾರೆ ವ್ಯಾಸರು. ಅಪಿ ಶಬ್ದಕ್ಕೆ ಸಮುಚ್ಚಯಾರ್ಥ ಇದ್ದೇ ಇದೆ. ಹಾಗಾಗಿ ಅಪಿಹಿ ಶ್ರೂಯತೆ ಇತಿ ಸಮುಚ್ಚಿನೋತಿ ಅಂತ ತಿಳಿಸಿದರು. ಅಪಿ ಶಬ್ದ ಶ್ರೂಯತೆ ಎಂಬುದನ್ನು ಸಮುಚ್ಚಯ ಮಾಡಿಕೊಳ್ತದೆ. ಆಗ ಶ್ರೂಯತೆ ಸ್ಮರ್ಯತೆ ಅಂತ ಸೂತ್ರದ ಅಭಿಪ್ರಾಯ ಆಯಿತು. ಅಹಂ ತತ್ ತೇಜೋ ರಶ್ಮೀತ್ ಇತ್ಯತ್ರ ತೇಜ ಇತಿ ಸರ್ವಪ್ರಕಾಶಕತ್ವಂ ರಶ್ಮೀತ್ ಇತಿ ಸೂರ್ಯಾದಿ ತೇಜೋ ನಿಯಂತೃತ್ವಂ ಶ್ರೂಯತೆ. ಅಹಂ ತತ್ ತೇಜೋ ರಶ್ಮೀತ್ ಅಂತ ಒಂದು ವೇದವಾಕ್ಯ. ಈ ವಾಕ್ಯದಲ್ಲಿ ಅಹಂ ತತ್ ತೇಜೋ ರಶ್ಮೀತ್ ಅನ್ನುವಾಗ ತತ್ತೇಜ ಆ ಸೂರ್ಯನ ತೇಜಸ್ಸನ್ನು ರಶ್ಮೀತ್ ನಿಯಂತ್ರಣ ಮಾಡುತ್ತೇನೆ ಅಂತಿದ್ದಾನೆ ಪರಮಾತ್ಮ. ಹಾಗಾಗಿ ತೇಜ ಇತಿ ಸರ್ವಪ್ರಕಾಶಕತ್ವಂ, ತೇಜ ಅನ್ನೋ ಶಬ್ದದಿಂದಲೇ ಸರ್ವಪ್ರಕಾಶಕ ಪರಮಾತ್ಮನಾಗಿದ್ದಾನೆ ಅಂತ ಗೊತ್ತಾಯಿತು. ಇನ್ನು ರಶ್ಮೀತ್ ಅನ್ನೋ ಶಬ್ದದಿಂದ ವೇದದಲ್ಲಿದೆ ಸೂರ್ಯಾದಿ ತೇಜೋ ನಿಯಂತೃತ್ವವು ಕೂಡ ಶ್ರವಣ ಆದಂಗಾಯಿತು. ರಶ್ಮೀತ್ ಅನ್ನೋದಕ್ಕೆ ತೇಜೋ ನಿಯಂತ್ರಣ ಮಾಡ್ತಾನೆ ಅನ್ನೋ ಅರ್ಥ ಬರ್ತದಂತೆ. ತೇಜ ಅಹಂ ತತ್ ತೇಜ. ಅಹಂ ಅಂದರೆ ಅಹೇಯನಾದಂತಹ ಪರಮಾತ್ಮನು, ತತ್ ವ್ಯಾಪ್ತನು, ತೇಜ ಸರ್ವಪ್ರಕಾಶಕನು ಅಂದರೆ ಜಗತ್ಪ್ರಕಾಶಕನು, ರಶ್ಮೀತ್ ಸೂರ್ಯಾದಿ ತೇಜಸ್ಸಿನ ಪ್ರಕಾಶಕನು ಆಗಿದ್ದಾನೆ. ಅಲ್ಲಿ ಕೆಳಗಡೆ ಆ ವಾಕ್ಯ ಪೂರ್ಣ ಕೊಟ್ಟಿದ್ದಾರೆ, ನೋಡ್ಬೋದು. ಏನಂತ? ಅಹಂ ತತ್ತೇಜೋ ರಶ್ಮೀತ್ ನಾರಾಯಣಂ ಪುರುಷಂ ಜಾತಮಗ್ರತಃ ಪುರುಷಾತ್ ಪ್ರಕೃತಿರ್ಜಗದಂಡಂ ತ್ರಿಪುರುಷಂ ಮಾಯಾಬೀಜಮಜಾಯತ. ಇದು ಚತುರ್ವೇದ ಶಿಖಾ ಅನ್ನೋ ಹೆಸರಿನ ಒಂದು ಶ್ರುತಿ. ಅದರ ಅರ್ಥ ಅಹಂ ಯಾರಿಂದಲೂ ಹೇಯನಲ್ಲದ, ತತ್ ವ್ಯಾಪ್ತನೂ ಆದ, ತೇಜ ಜಗತ್ತಿಗೆ ಪ್ರಕಾಶಕನು, ರಶ್ಮೀತ್ ಸೂರ್ಯಾದಿ ತೇಜಸ್ಸಿನ ಪ್ರಕಾಶಕನು, ಪುರುಷಂ ಜಾತಂ ಅಗ್ರತಃ ಪುರುಷಂ ಪೂರ್ಣ ಷಡ್ಗುಣನೂ ಆದ ನಾರಾಯಣಂ ನಾರಾಯಣ ಎಂಬ ಪರಮಾತ್ಮನನ್ನು ಅಗ್ರತಃ ಜಾತಂ ಅಗ್ರತಃ ಸೃಷ್ಟಿಯ ಮುನ್ನ ಪ್ರಳಯ ಕಾಲದಲ್ಲಿಯೂ ಜಾತಂ ಇದ್ದನು.
ಈ ನಾರಾಯಣನು ಪ್ರಳಯ ಕಾಲದಲ್ಲಿಯೂ ಜಾತಂ ಇದ್ದನು. ಪುರುಷಾತ್ ಪ್ರಕೃತಿರ್ಜಗದ್ ಅಂಡಂ ತ್ರಿಪುರುಷಂ ಮಾಯಾಬೀಜಂ ಅಜಾಯತ. ಪುರುಷಾತ್ ಪೂರ್ಣಷಡ್ಗುಣನಾದ ಈ ನಾರಾಯಣನಿಂದ ಪ್ರಕೃತಿಯು ಜಗತ್ ಈ ಜೀವರಾಶಿಗಳು ತ್ರಿಪುರುಷಂ 3 ಜನ ಪುರುಷ ಶಬ್ದದಿಂದ ಕರೆಸಿಕೊಳ್ಳುವ ಬ್ರಹ್ಮ ವಾಯು ರುದ್ರರೆಂಬವರು ಮಾಯಾ ಬೀಜಂ ಮಾಯಾ ಪ್ರಕೃತಿಗೆ ಬೀಜಭೂತವಾದ ಉಪಾದಾನವುಳ್ಳಂತಹ ಮಾಯಾ ಪ್ರಕೃತಿಯನ್ನೇ ಬೀಜಂ ಉಪಾದಾನ ಕಾರಣವನ್ನಾಗಿ ಹೊಂದಿರುವ ಅಂಡಂ ಈ ಅಂಡವೂ ಕೂಡ ಅಜಾಯತ ಜನಿಸಿತು. ಇಷ್ಟು ಶ್ರುತಿ ಚತುರ್ವೇದ ಶಿಖಾದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾರಾಯಣ ಶಬ್ದ ಹಾಕಿಯೇ ಇದೆ. ಹಾಗಾಗಿ ತೇಜ ಮತ್ತು ರಶ್ಮೀತ್ 2 ಮಾತು ಶ್ರುತಿಯಲ್ಲಿ ಶ್ರವಣ ಆಗ್ತಾ ಇರೋದು ಪರಮಾತ್ಮನಲ್ಲಿ ಸರ್ವಪ್ರಕಾಶಕತ್ವ, ಸೂರ್ಯಾದಿ ತೇಜೋ ನಿಯಂತೃತ್ವ ಅದು ನಾರಾಯಣಂದೇ ಅನ್ನೋದನ್ನು ಸಮರ್ಥಿಸ್ತದೆ. ಸರಿಯಾಗಿ ಅರ್ಥ ಆಯ್ತಾ? ಹೀಗೆ ಅಹಂ ತತ್ ತೇಜೋ ರಶ್ಮೀತಿತ್ಯತ್ರ ತೇಜ ಇತಿ ಸರ್ವಪ್ರಕಾಶಕತ್ವಂ ರಶ್ಮೀತಿಥಿ ಸೂರ್ಯಾದಿ ತೇಜೋ ನಿಯಂತೃತ್ವಂ ಶ್ರೂಯತೆ. ಇನ್ನು ಸ್ಮರ್ಯತೆ ಅಂತಿದೆ, ಅದಕ್ಕೆ ಅರ್ಥ ಬರಿತಾ ಇದ್ದಾರೆ. ಯದಾದಿತ್ಯಗತಂ ತೇಜ, ಇದಂತೂ ಬಹಳ ಪ್ರಸಿದ್ಧ, ಗೊತ್ತಿರಬೇಕು. ಭಗವದ್ಗೀತೆಯಲ್ಲಿ ಬರುವಂಥ ಮಾತಿದು. ಜಗದ್ಭಾಸಯತೆ ಕಿಲಂ ಅಂತ 15ನೇ ಅಧ್ಯಾಯ. ಅದರ ಅರ್ಥ ಅಂತೂ ಗೊತ್ತೇ ಆಗ್ತದೆ. ಆದಿತ್ಯಗತಂ ತೇಜ, ಆದಿತ್ಯನೊಳಗಿರುವಂತಹ ತೇಜಸ್ಸು ಅದು ನನ್ನ ಅಧೀನ. ಜಗದ್ಭಾಸಯತೆ ಅಖಿಲಂ ಜಗದ್ಭಾಸಯತೆ ಯತ್ ಆದಿತ್ಯಗತಂ ತೇಜ ತತ್ ತೇಜ ಮಾಮಕಂ ವಿದ್ಧಿ ಎಂದಿದ್ದಾನೆ ಕೃಷ್ಣ. ಆದಿತ್ಯನೊಳಗಿರುವ ಜಗತ್ತನ್ನು ಪ್ರಕಾಶಗೊಳಿಸುವಂತಹ ಸೂರ್ಯನೊಳಗಿರುವಂತಹ ಯಾವ ತೇಜಸ್ಸಿದೆಯೋ ಅದು ಯಚ್ಚಂದ್ರಮಸಿ ಚ, ಚಂದ್ರನೊಳಗಿರುವಂತಹ ತೇಜಸ್ಸು, ಅಗ್ನೌ ಅಗ್ನಿಯಲ್ಲಿರುವ ಯತ್ತೇಜ ಯಾವ ತೇಜಸ್ಸಿದೆಯೋ ಮಾಮಕಂ ವಿದ್ಧಿ ಅದು ನನ್ನ ಅಧೀನ ಎಂದು ತಿಳಿ. ಮಾಮಕ ಅಂದರೆ ನನ್ನ ಅಧೀನ ಅಂತ ಅರ್ಥ. ಈಗ ಸ್ಪಷ್ಟ ಆಯಿತು. ಯದಾದಿತ್ಯಗತಂ ತೇಜ ಇತಿ ಸ್ಮೃತೌ ಮಾಮಕಂ ಇತ್ಯನೇನ ತದ್ವಯಂ ಸ್ಮರ್ಯತೆ. ಆ ಪರಮಾತ್ಮನ ಅಧೀನ್ಯತೆ ಅದು 2 ಸ್ಮರಣೆ ಆಗ್ತಾ ಇದೆ. ಮಾಮಕಂ ಮದಧೀನಂ ಮದೀಯಂಚ ಇತ್ಯರ್ಥಾತ್ 2 ಸ್ಮರಣೆ ಆಗ್ತಾ ಇದೆ. ಅಂದರೆ ನನ್ನ ಅಧೀನವೂ ಹೌದು ಮತ್ತು ನನ್ನದು ಅಂಥೇಳಿ ಅರ್ಥ ಆಗ್ತದೆ. ಮುಂದೆ ನತದ್ಭಾಸಯತೆ ಸೂರ್ಯ ಇತಿ ತೃತೀಯಂ ಸ್ಮರ್ಯತೆ ಇತ್ಯರ್ಥ. ಇತಿ ತೃತೀಯಮಪಿ ಆ 3ನೇ ಲಿಂಗ ಹೇಳಿದ್ರಲ್ಲ, ಅದು ಕೂಡ ಇಲ್ಲಿ ಸ್ಮರಣೆಗೆ ಬರ್ತಾ ಇದೆ ಸ್ಪಷ್ಟವಾಗಿ. 3 ಲಿಂಗ ಪರಮಾತ್ಮನದೇ ಅನ್ಲಿಕ್ಕೆ ಇದಕ್ಕಿಂತ ಏನು ಬೇಕು ವ್ಯಾಖ್ಯಾನ? ಹಾಗಾಗಿ ಅಪಿ ಸ್ಮರ್ಯತೆ ಅಂತ ಸೂತ್ರ ಇದೆ. ಅಪಿ ಅನ್ನೋ ಶಬ್ದ ಸಮುಚ್ಚಯ ಮಾಡಿಕೊಂಡದ್ದು ಶ್ರೂಯತೆ ಅನ್ನೋ ಶಬ್ದವನ್ನು ಶ್ರೂಯತೆ ಸ್ಮರ್ಯತೆ ಅಂತ ಮಂತ್ರಾಲಯ ಪ್ರಭುಗಳ ಅರ್ಥ ಬರೆದ್ರು. ಶ್ರೂಯತೆ ಅನ್ನೋದರಿಂದ ಚತುರ್ವೇದ ಶಿಖಾ ಅಲ್ಲಿ ಶ್ರವಣ ಆಗ್ತಾ ಇರುವ ತತ್ ತೇಜೋ ರಶ್ಮೀತ್ ಅಹಂ ತತ್ ತೇಜೋ ರಶ್ಮೀತ್ ಅನ್ನೋ ಶ್ರುತಿ ಇಟ್ಟುಕೊಂಡ್ರು. ಸ್ಮರ್ಯತೆ ಅನ್ನೋದರಿಂದ ಯದಾದಿತ್ಯಗತಂ ತೇಜ ಅನ್ನುವಂಥ ಭಗವದ್ಗೀತೆಯ 15ನೇ ಅಧ್ಯಾಯವನ್ನು ತೋರಿಸಿದ್ರು. ಅಂತೂ 3 ಲಿಂಗಗಳು ಸರ್ವತೇಜೋ ನಿಯಂತೃತ್ವ ಅಲ್ಲ ಸೂರ್ಯಾದಿ ತೇಜೋ ನಿಯಂತೃತ್ವ, ಸರ್ವಪ್ರಕಾಶಕತ್ವ, ಸೂರ್ಯಾದ್ಯಪ್ರಕಾಶ್ಯತ್ವ, ಸೂರ್ಯಾದಿಗಳಿಂದ ಪ್ರಕಾಶ ಆಗದಿರುವಿಕೆ, ನತದ್ಭಾಸಯತೆ ಅನ್ನೋದರಿಂದ ಹೇಳುವಂಥ ಅದು 3 ಪರಮಾತ್ಮನಿಗೆ ಸಂಬಂಧಪಟ್ಟ ಲಿಂಗಗಳು ಅಂತ ತೋರಿಸ್ದಂಗೆ ಆಯಿತು. ಸರಿ ಹೋಯ್ತಾ ವ್ಯಾಖ್ಯಾನ? ಮುಂದೆ ಯದ್ವಾ ಈ ಸೂತ್ರದಲ್ಲಿ ಇನ್ನೊಂದು ರೀತಿಯಾಗಿಯೂ ಕೂಡ 2 ಸೂತ್ರಗಳ ವ್ಯಾಖ್ಯಾನ ಮಾಡಲಿಕ್ಕೆ ಬರ್ತದೆ ಅಂತ ತೋರಿಸ್ತಾರೆ ಮಂತ್ರಾಲಯ ಪ್ರಭುಗಳು. ತತ್ವಪ್ರಕಾಶಿಕಕ್ಕನುಸಾರವಾಗಿ
ವ್ಯಾಖ್ಯಾನ ಮಾಡಿ ಅನುಸಂಧಾನ ಮಾಡಿಸ್ತಾರೆ. ಯಥಾ ಟೀಕಂ ಸೂತ್ರದ್ವಯಂ ಲಿಂಗದ್ವಯ ಪರಂ ಅಂತಾರೆ. ಯಥಾ ಟೀಕಂ ಅಂದರೆ ಟೀಕೆ ಅಂತ ಕರೆಯೋದು ತತ್ವಪ್ರಕಾಶಿಕಕ್ಕೆ ಮಂತ್ರಾಲಯ ಪ್ರಭುಗಳು. ಚಂದ್ರಿಕಾವನ ಚಂದ್ರಿಕಾ ಅಂಥೇಳಿ ಕರೀತಾರೆ. ತತ್ವಪ್ರದೀಪವನ್ನು ತತ್ವಪ್ರದೀಪ ಅಂಥೇಳಿ ಕರೀತಾರೆ ಮಂತ್ರಾಲಯ ಪ್ರಭುಗಳು. ಎಲ್ಲಾದರೂ ಸಂದರ್ಭದಲ್ಲಿ ಟೀಕಾ ಅಂತ ಕರೆದ್ರೆ ಅದು ಟೀಕಾಕೃತ್ಪಾದರದೇ. ಆದ್ದರಿಂದ ಯಥಾ ಟೀಕಂ ಸೂತ್ರದ್ವಯಂ ಲಿಂಗದ್ವಯ ಪರಂ. ಈಗ ಅಂದರೆ ತತ್ವಪ್ರಕಾಶಿಕಕ್ಕೆ ಅನುಗುಣವಾಗಿ ಎರಡೂ ಸೂತ್ರ ಅಂದರೆ ಹಿಂದಿನ ಸೂತ್ರ ಓಂ ಅನುಕೃತೇಸ್ತಸ್ಯ ಚ ಅನ್ನೋ ಸೂತ್ರ, ಈಗಿನ ಸೂತ್ರ ಈಗ ತಿಳಿಸಿದಂಥ ಸೂತ್ರ ಅಪಿಸ್ಮರ್ಯತೆ ಅನ್ನೋದು ತತ್ವಪ್ರಕಾಶಿಕಾದ ಅನುಸಾರ ಯೋಚನೆ ಮಾಡಿದರೆ ಎರಡೇ ಲಿಂಗಗಳು ಹೇಳೋದ್ರಲ್ಲಿ ತಾತ್ಪರ್ಯ ಇದೆ ಅಂತ ಗೊತ್ತಾಗ್ತದೆ. ಅದು ಎರಡೇ ಲಿಂಗ ಹೇಳಲಿಕ್ಕೆ ಬಂದಿದೆ ಅಂತ ಗೊತ್ತಾಗ್ತದೆ. ಸ್ಮೃತೌ ಇವ ಶ್ರುತೌ ವಿವಕ್ಷಿತಾರ್ಥಸ್ಯ ಅಸ್ಫುಟತ್ವಾತ್ ಸಾ ಅಪಿನಾ ಸಮುಚಿತ ಅಂತ ಇಟ್ಕೊಂಡ್ರೆ ಅದಕ್ಕೇನೆ. ಈಗ ಸ್ಮೃತಿಯಲ್ಲಿ ಎಷ್ಟು ಸ್ಪಷ್ಟವಾಗಿ ಲಿಂಗಗಳನ್ನು ತಿಳಿಸಿದ್ದು ನಮಗೆ ತಿಳಿದು ಬರ್ತದೆ, ಶ್ರುತಿಯಲ್ಲಿ ಅಷ್ಟು ಸ್ಪಷ್ಟವಾಗಿ ತಿಳಿದು ಬರಲ್ಲ. ಶ್ರುತಿ ಯಾಕಂದರೆ ವೇದದಲ್ಲಿ ತತ್ತೇಜ ರಶ್ಮೀತ್ ಈ ಶಬ್ದ ಮೇಲ್ನೋಟಕ್ಕೆ ನಮಗೆ ತೇಜ ಅನ್ನೋ ಶಬ್ದಕ್ಕೆ ಕೂಡಲೇ ಅರ್ಥ ಆಗ್ತದ? ಈ ಸೂರ್ಯಾದಿ ತೇಜಸ್ಸು ಭಗವಂತನ ಅಧೀನ ಅಂತ ತಕ್ಷಣಕ್ಕೆ ಅರ್ಥ ಹೊಳೆದು ಬಿಡ್ತದ? ಇಲ್ಲ. ಆ ಹೊಳೆಯಲ್ಲ ಅದು. ನಾವು ವ್ಯಾಖ್ಯಾನ ಮಾಡಿ ತೋರಿಸಿದ ಮೇಲೆ ಗೊತ್ತಾಗ್ತದೆ. ಚತುರ್ವೇದ ಶಿಖಾದ ವಾಕ್ಯ ತೇಜ ಜಗತ್ ಪ್ರಕಾಶಕನು ಅಂತ ಗೊತ್ತಾಗಲ್ಲ, ದೇವರೇ ಪ್ರಕಾಶ ಸ್ವರೂಪನು ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ. ಹಾಗಾಗಿ ಮಂತ್ರಾಲಯ ಪ್ರಭುಗಳು ಅಂದರು ನೋಡಿ, ಸ್ಮೃತಿಯಲ್ಲಿ ಅತ್ಯಂತ ಸ್ಪಷ್ಟವಾಗಿದೆ ಈ ಎರಡೂ ಲಿಂಗಗಳು ಪರಮಾತ್ಮನ ಲಿಂಗಗಳು ಸ್ಪಷ್ಟ. ಶ್ರುತಿಯಲ್ಲಿ ವಿವಕ್ಷಿತವಾದಂಥ ಏನು ಅಭಿಪ್ರಾಯ ಇದೆ ಅದು ಸ್ಫುಟವಾಗಿ ಬಂದಿಲ್ಲ, ಅಸ್ಫುಟವಾಗಿದೆ. ಆದ್ದರಿಂದ ಸಾ ಅಪಿನಾ ಸಮುಚಿತ. ಅದಕ್ಕೆ ಶ್ರೂಯತೆ ಅಂತ ಸ್ಪಷ್ಟವಾಗಿ ವ್ಯಾಸರು ಹೇಳಿದೆ, ಸ್ಮರ್ಯತೆ ಅಂತ ಅನ್ನೋದನ್ನು ಸೂತ್ರದಲ್ಲಿ ಹಾಕಿ ಶ್ರೂಯತೆ ಅನ್ನೋದನ್ನು ಅಪಿ ಶಬ್ದದಿಂದ ಸಮುಚ್ಚಯ ಮಾಡಿಕೊಳ್ಳ್ರಿ ಅಂತ ಇಟ್ರಂತೆ ವೇದವ್ಯಾಸರು. ಇಲ್ಲದೇ ಇದ್ರೆ ಶ್ರೂಯತೆ ಸ್ಮರ್ಯತೆ ಅಂತ ಹೇಳ್ಬೋದಿತ್ತಲ್ಲ ವ್ಯಾಸರು. ಅಸ್ಪಷ್ಟತೆ ಶ್ರುತಿಯಲ್ಲಿದೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಪಿ ಅಂತ ಹಾಕಿ ಸ್ಮರ್ಯತೆ ಅಂತ ಹಾಕಿದ್ರಂತೆ. ಅದು ಸ್ಮೃತಿಯನ್ನೇ ಸ್ವಶಬ್ದದಿಂದ ಹೇಳಿದರು ವೇದವ್ಯಾಸರು. ಸಾಧಾರಣವಾಗಿ ಹೆಂಗಿರ್ತದೆ, ಶ್ರುತಿಯನ್ನು ಹೇಳಿ ಸ್ಮೃತಿಯನ್ನು ಸಮುಚ್ಚಯ ಮಾಡೋದು ಯಾವಾಗಲೂ ಪದ್ಧತಿ ಹೆಂಗೆ, ಯಾವಾಗಲೂ ಸ್ಮೃತಿಯನ್ನು ಸಮುಚ್ಚಯ ಮಾಡಿಕೊಳ್ರಿ ಅಂತ ಇರ್ತಾರೆ. ಅಂದರೆ ವೇದವನ್ನು ವಾಕ್ಯವನ್ನು ಯಾವಾಗಲೂ ಕೊಟೇಶನ್ ಕೊಟ್ಟು, ಶ್ರುತಿಯನ್ನು ಕೊಟೇಶನ್ ಕೊಟ್ಟು ಇದಕ್ಕೆ ಸ್ಮೃತಿಯೂ ಇದೆ ನೋಡ್ರಿ ಅಂತ ಅನ್ನೋದು ಬಹಳ ಕಡೆ ಕಾಣ್ತೀವಿ. ಆದರೆ ವೇದವ್ಯಾಸರು ಹಂಗೆ ಮಾಡಲೇ ಇಲ್ಲ. ಸ್ಮರ್ಯತೆ ಅಂತ ಸೂತ್ರ ಮಾಡಿಟ್ಬಿಟ್ರು, ಶ್ರೂಯತೆ ಅಂತ ಮಾಡಲಿಲ್ಲ. ಶ್ರುತಿನ ಯಾಕೆ ತಗೊಳ್ಳಿಲ್ಲ? ಶ್ರುತಿಯಲ್ಲಿ ಈ ಎಲ್ಲ ಅಭಿಪ್ರಾಯ ಅಸ್ಫುಟವಾಗಿದೆ ಅಂತ ಅಪಿ ಶಬ್ದದಿಂದ ಮಾಡ್ಕೊಳ್ರಿ ಅಂತಂದ್ರು. ಸ್ಮೃತಿಸ್ತು ಸ್ವಶಬ್ದೋಕ್ತ ಅಂತಂದ್ರು. ಅದಕ್ಕೇನು ಇದು ತತ್ವಪ್ರಕಾಶಕಕ್ಕೆ ಅನುಗುಣವಾಗಿ ಯೋಚನೆ ಮಾಡುವಾಗ ನಮಗೆ ಹೊಳೆದದ್ದು ಅಂದ್ರು ಮಂತ್ರಾಲಯ ಪ್ರಭುಗಳು. ಅರ್ಥ ಆಗ್ತದಲ್ಲ ಸ್ಪಷ್ಟವಾಗಿ. ಯದ್ವಾ ಪೂರ್ವತ್ರ ಚಶಬ್ದ ಅನುಕೃತೇಸ್ತಸ್ಯ ಇತ್ಯುಕ್ತ ಸರ್ವಪ್ರಕಾಶಕತ್ವಾಚ್ಚ ಇತಿ ಹೇತುದ್ವಯ ಸಮುಚ್ಚಯೇ ಅಂತ ಹಿಂಗೂ ಒಂದು ವ್ಯಾಖ್ಯಾನ ಮಾಡಿಕೊಳ್ಳ್ರಿ ಅಂದರು. ಈಗ ಹಿಂದಿನ ಸೂತ್ರ ಇದೆ ಅಲ್ಲ, ಓಂ ಅನುಕೃತೇಸ್ತಸ್ಯ ಚ ಅಂತಾನೆ ಸೂತ್ರ. ಅಲ್ಲೇನಾಗಿದೆ, ಚಶಬ್ದ ಇದೆ, ಚ ಅಂತಿದೆ, ಮತ್ತು ಅನುಕೃತೇಸ್ತಸ್ಯ ಅನ್ನೋ ಶಬ್ದದಿಂದಲೇನೆ ಸರ್ವಪ್ರಕಾಶಕತ್ವ ಹೇಳ್ತದೆ ಅಲ್ವಾ? ಸ್ವಾರಸ್ಯ ಮಾಡಿಬಿಟ್ರು. ಚಶಬ್ದ ಅನುಕೃತೇಸ್ತಸ್ಯ ಇತ್ಯುಕ್ತ ಸರ್ವಪ್ರಕಾಶಕತ್ವಾಚ್ಚ ಇತಿ ಹೇತುದ್ವಯ ಸಮುಚ್ಚಯೇ ಅಂತಂದರು. ಆ ಹಿಂದಿನ ಚಶಬ್ದವನ್ನು ಅನುಕೃತೇಸ್ತಸ್ಯ ಚ ಅನ್ನೋಲ್ಲಿ ಅನುಕೃತೇ ಅನ್ನೋದ್ರಿಂದ ಸರ್ವಪ್ರಕಾಶಕತ್ವ ಯುಕ್ತಿ ಹೇಳಿದ್ದಾರೆ.
ಆ ಚಶಬ್ದದಿಂದ ಅದನ್ನು ಸಮುಚ್ಚಯ ಮಾಡಿಕೊಳ್ಬೇಕು. ಹೇತುದ್ವಯ ಅಂದರೆ ಚಶಬ್ದ ಅನುಕೃತೇಹೆ ಅಂತ ಹೇಳಿದ್ರಿಂದ ಮತ್ತು ತಸ್ಯ ಎಂಬಲ್ಲಿ ಹೇಳಿರುವ ಸರ್ವಪ್ರಕಾಶಕತ್ವ ಎರಡನ್ನೂ ಸಮುಚ್ಚಯ ಮಾಡಿಕೊಳ್ಬೇಕಂತ. ತಸ್ಯ ಅನ್ನೋಲ್ಲಿ ಯಾವ ಯುಕ್ತಿ ಹೇಳಿದ್ದಾರೆ? ತಸ್ಯ ಭಾಸಾ ಸರ್ವಮಿದಂ ವಿಭಾತಿ ಅನ್ನೋ ಯುಕ್ತಿ ಹೇಳಿದ್ದಾರೆ, ಅದನ್ನು ಅಲ್ಲಿಟ್ಟುಕೊಳ್ಬೇಕು. ಸರಿ ಹೋಯ್ತಾ? ಅತ್ರಾಪಿ ಹೇತ್ವಂತರ ಸಮುಚ್ಚಯೇ ನ ತದ್ಭಾಸಯತೆ ಇತಿ ಸೂರ್ಯಾದ್ಯಪ್ರಕಾಶ್ಯತ್ವಂ ವಿಷ್ಣೋ ಸ್ಮರ್ಯತೆ ಅಂತ ಹಿಂಗೆ ವ್ಯಾಖ್ಯಾನ. ಅತ್ರಾಪಿ ಅಂದರೆ ಈ ಸೂತ್ರದಲ್ಲಿ, ಅಂದರೆ ಈಗ ಯಾವ ಸೂತ್ರ ನೋಡ್ತಿದ್ದೇವಲ್ಲ ಆ ಸೂತ್ರದಲ್ಲಿ ಆಗುವಾಗ ನ ತದ್ಭಾಸಯತೆ ಅನ್ನೋಲ್ಲಿ ಅದು ಗೀತಾವಾಕ್ಯ, ಅದು ಸ್ಮೃತಿ ತಾನೆ. ಆ ಸೂರ್ಯಾದ್ಯಪ್ರಕಾಶ್ಯತ್ವವೇ ಇಲ್ಲಿ ಸ್ಮರ್ಯತೆ, ಸ್ಮೃತಿಯಲ್ಲಿ ಹೇಳಲಾಗಿದೆ ಅಂತ ಇಟ್ಕೊಂಡ್ಬಿಡ್ಬೇಕು. ಹೇತುದ್ವಯ ಹಿಂದಿನ ಸೂತ್ರದಿಂದ ಇಟ್ಕೊಂಡ್ವಿ, ಇನ್ನೂ ಒಂದು ಸೂರ್ಯಾದ್ಯಪ್ರಕಾಶ್ಯತ್ವ ಅನ್ನೋ ಮೂರನೇದ್ದಿದೆ ಅಲ್ಲ, ಅದು ಈ ಸೂತ್ರದಿಂದ ಇಟ್ಕೊಂಡ್ವಿ ಅಂತ ವ್ಯಾಖ್ಯಾನ ಮಾಡಿದರು. ಅದೇ ಮೂರು ಲಿಂಗಗಳನ್ನು ವೇದವ್ಯಾಸರು ಎರಡೇ ಸೂತ್ರದಿಂದಲೇನೆ ಹೇಳಬೇಕಾಗಿದೆ. ಹೇಗೆ ಹೇಳಿದ್ದಾರೆ ಅನ್ನೋದು ಬೇರೆ ಬೇರೆ ರೀತಿಯಾಗಿ ಹೊಳೆದಿದೆ, ಮಂತ್ರಾಲಯ ಪ್ರಭುಗಳಿಗೆ ಬರೀತಿದ್ದಾರೆ. ಅಷ್ಟು ಇಟ್ಕೊಂಡ್ರೆ ಸಾಕು, ಅದು ಬಹಳ ಮುಖ್ಯವಾದ ವಿಷಯ, ಅಷ್ಟು ಕರೆಕ್ಟ್ ಹೇಳಿದ್ವಿ. ಅತಃ ಅಪಿ ಅತೋಪಿ ಆನುಕೂಲ್ಯೇನ ಗೃಹ್ಯಮಾಣಂ ಬ್ರಹ್ಮೈವ ಇತ್ಯಸ್ಯ ವೃತ್ಯಂತರಂ ಬೋಧ್ಯಂ. ಆದ್ದರಿಂದ ಆನುಕೂಲ್ಯೇನ ಗೃಹ್ಯಮಾಣ ಅನ್ನುವಂಥ ಲಿಂಗ ಅದೇನಿದೆ ಅದು ಪರಬ್ರಹ್ಮನಲ್ಲಿಯೇನೇ ಅನ್ಲಿಕ್ಕೆ ಈ ಅಪಿಸ್ಮರ್ಯತೆ ಅನ್ನೋದು ಕೂಡ ಒಂದು ಪ್ರತ್ಯೇಕ ವೃತ್ತಿ ಇಟ್ಕೊಂಡು ಪ್ರತ್ಯೇಕವಾಗಿ ಸಮರ್ಥನೆ ಮಾಡ್ತದೆ ಅಂತ ಇಟ್ಕೊಳ್ಬೇಕು. ಯಾಕಂದರೆ ಸೂರ್ಯಾದ್ಯಪ್ರಕಾಶ್ಯತ್ವಂ ಸ್ಮರ್ಯತೆ ಅಂತ ಅರ್ಥ ಮಾಡಿದ್ರಲ್ಲ ಈಗ. ಸೂರ್ಯಾದ್ಯಪ್ರಕಾಶ್ಯತ್ವಂ ಸ್ಮರ್ಯತೆ ಅಪಿಸ್ಮರ್ಯತೆ ಅಂದರೆ ಸೂರ್ಯಾದ್ಯಪ್ರಕಾಶ, ಹಿಂದೆ ಎರಡು ಯುಕ್ತಿ ಹಿಂದಿನ ಸೂತ್ರದಲ್ಲೇ ಹೋಗಿಬಿಡ್ತು. ಅಂದರೆ ಸರ್ವಪ್ರಕಾಶಕತ್ವ, ಸೂರ್ಯಾದಿ ತೇಜೋ ನಿಯಂತೃತ್ವ ಹಿಂದಿನ ಸೂತ್ರದಲ್ಲಿ ಶಶಬ್ದ ಅನುಕೃತೆ ತಸ್ಯ ಅನ್ನೋದ್ರಿಂದಲೇ ಇಟ್ಕೊಂಡ್ಬಿಟ್ರು. ಇನ್ನೊಂದು ಯುಕ್ತಿ ಉಳಿದಿತ್ತಲ್ಲ ಸೂರ್ಯಾದ್ಯಪ್ರಕಾಶ್ಯತ್ವ, ಅದನ್ನು ಅಪಿಸ್ಮರ್ಯತೆ ಅನ್ನೋ ಸೂತ್ರದಿಂದ ಇಟ್ಕೊಳ್ರಿ ಅಂತ ತೋರಿಸಿದ್ರು. ಅಪಿಸ್ಮರ್ಯತೆ ಅನ್ನೋದಕ್ಕೆ ಸೂರ್ಯಾದ್ಯಪ್ರಕಾಶ್ಯತ್ವಂ ಸ್ಮರ್ಯತೆ ವಿಷ್ಣೋಹೋ ಅಂತ ಮಾಡಿದ್ರಿಂದ ಆನುಕೂಲ್ಯವೇಣ ಗೃಹ್ಯಮಾಣಂ ಬ್ರಹ್ಮೈವ ಅನ್ನೋದನ್ನು ಸೇರಿಸಿಬಿಟ್ರೆ ಈ ಎರಡನೇ ಸೂತ್ರ ಅದು ಪರಬ್ರಹ್ಮನಿಗೆ ಆನುಕೂಲ್ಯೇನ ಗೃಹ್ಯಮಾಣತ್ವ ಲಿಂಗವನ್ನು ಸಮನ್ವಯ ಮಾಡಲಿಕ್ಕೆ ಬಂದಿದೆ ಅಂತ ಅರ್ಥ. ಹೇಗೆ ಬೇರೆ ಬೇರೆ ಅರ್ಥ ಹೊಳಿತದೆ ಜ್ಞಾನಿಗಳಿಗೆ ಸೂತ್ರದಲ್ಲಿ. ನಿಖರವಾಗಿ ಹೇಳಲ್ಲ, ಆದರೆ ಈ ರೀತಿಯೂ ಅರ್ಥ ಮಾಡಿದರೆ ತಪ್ಪಿಲ್ಲ ಅಂತ ಅಂತಾರೆ ಮಂತ್ರಾಲಯ ಪ್ರಭು. ಅದಕ್ಕೆ ವೃತ್ಯಂತರಂ ಬೋಧ್ಯಂ ಅಂದೆ. ವೃತ್ಯಂತರಂ ಅಂದರೆ ಈಗ ಹೇಳಿದ್ನಲ್ಲ, ಆನುಕೂಲ್ಯೇನ ಗೃಹ್ಯಮಾಣಂ ಬ್ರಹ್ಮೈವ. ಯಾಕೆ? ನ ತದ್ಭಾಸಯತೆ ಇತಿ ಸೂರ್ಯಾದ್ಯಪ್ರಕಾಶ್ಯತ್ವಂ ವಿಷ್ಣೋ ಸ್ಮರ್ಯತೆ. ಇದು ಅಪಿಸ್ಮರ್ಯತೆ ಸೂತ್ರಕ್ಕೆ ಹೀಗೂ ಅರ್ಥ ಅಂತ ಮಾಡಿಬಿಟ್ರು. ಮೊದಲು ಅರ್ಥ ಮಾಡಿದ್ರು ಮೂರೂ ಲಿಂಗಗಳು ಕೂಡ ವಿಷ್ಣುವಿಗೇನೆ, ಹಂಗರ್ಥ. ಹಿಂದೆ ಮೊದಲು ಮಾಡಿದ ಅರ್ಥ ಈ ಸೂತ್ರಕ್ಕೆ ಮೂರು ಲಿಂಗಗಳು ಏನಿದ್ದಾವೆ ಅವು ಪರಮಾತ್ಮನಿಗೇನೆ. ಯಾಕೆ ಅಂತ ಕೇಳಿದ್ರೆ ಶ್ರೂಯತೆ ಸ್ಮರ್ಯತೆ ಹಿಂಗೆ ಅರ್ಥ ಮಾಡಿದ್ರು. ಈ ಲಿಂಗದ್ವಯಪರ ಈ ಸೂತ್ರ ಅಂತ ಮಾಡ್ಕೊಳ್ಳೋದು ಒಂದು. ಇಲ್ಲ, ಇಲ್ಲಿ ಹಿಂದಿನ ಸೂತ್ರದಲ್ಲೇ ಲಿಂಗದ್ವಯಗಳನ್ನು ಹೇಳಿದ್ದಾರೆ, ಮೂರನೇ ಲಿಂಗವನ್ನು ಈ ಸೂತ್ರದಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ವೃತ್ಯಂತರ ಹೇಳೋದು ಮತ್ತೊಂದು. ಹೌದು, ಸರಿ ಗೊತ್ತಾಯ್ತಾ? ಇಷ್ಟು ಅನುಕೃತ್ಯಧಿಕರಣ ಅಂತಾರೆ ಇದಕ್ಕೆ. ಅದನ್ನು ಮುಗಿಸಿ ಮುಂದೆ ವಾಮನಾಧಿಕರಣ ಅಂತ ಪ್ರಸಿದ್ಧ. ಇಲ್ಲೇನು ಮಾಡ್ತಾರೆ ಅಂದರೆ ಹಿಂದಿಂದು ಚತುರ್ವೇದ ಶಿಖಾ, ಭಗವದ್ಗೀತೆ ಮುಂತಾದವುಗಳನ್ನು ತಗೊಂಡು ವ್ಯಾಖ್ಯಾನ ಮಾಡಿದರು. ಅದಕ್ಕೂ ಹಿಂದೆ ಅನುಕೃತೆ ತಸ್ಯ ಚ ಸೂತ್ರ ಬಂದದ್ದು ಯಾಕದು? ತಸ್ಯ ತಮೇವ ಭಾಂತಂ ಅನುಭಾತಿ ಸರ್ವಂ, ಅದೆಲ್ಲ ಕಠೋಪನಿಷತ್ ಅಲ್ವಾ? ಕಠೋಪನಿಷತ್ನಲ್ಲಿ ಬಂದಂತಹ
ಮಾತುಗಳನ್ನು ಹೇಗೆ ಅರ್ಥೈಸಬೇಕು, ಅದು ಪರಮ ಸುಖವನ್ನೇ ಇಟ್ಕೊಳ್ಬೇಕು, ಆನುಕೂಲ್ಯನ ಗೃಹ್ಯ ಮಾಡವಾದದ್ದನ್ನು ಅಂತ ಪೂರ್ವಪಕ್ಷ ಮಾಡಿ, ಇಲ್ಲ ಪರಮ ಸುಖ ಅಲ್ಲ ಜ್ಞಾನಿ ಸುಖ ಅಲ್ಲ ಭಗವಂತನೇ ಆಗಿದ್ದಾನೆ ಅಂತ ಸಮರ್ಥನೆ ಮಾಡ್ತಾ ಬಂದರು. ಅವೆಲ್ಲ ಲಿಂಗಗಳನ್ನು ನೆನಪಿಟ್ಟುಕೊಂಡ್ರೆ ಬೇರೆ ಬೇರೆ ವೇದವಾಕ್ಯಗಳನ್ನು ಅರ್ಥೈಸ್ಕೊಳ್ಳಿಕ್ಕೆ ತುಂಬ ಸುಲಭವಾಗ್ತದೆ. ಇನ್ನು ಮುಂದಿನ ಸೂತ್ರ ಏನಿದೆ, ಇದು ಯಾಕೆ ಬಂತು ಅಂತ ಅವತರಣಿಕ ಕೊಡ್ತಾರೀಗ. ಅತ್ರ ನಯೇ ಈಶಾನ ನಾಮ ಸಮನ್ವೀಯತೆ ತಚ್ಚ ಯೋಗ್ಯತೆಯ ಅನ್ವೇತಿ ತತ್ತು ಇತ್ಯಸ್ತಿ. ಈ ಅಧಿಕರಣದಲ್ಲಿ ಈಶಾನ ಅನ್ನುವಂಥ ಒಂದು ನಾಮಾತ್ಮಕ ಶಬ್ದದ ಸಮನ್ವಯ ಮಾಡಲಾಗ್ತದೆ. ಈಶಾನ ಅಂತ ಶಬ್ದ ಬಂದಿದೆ ವೇದದಲ್ಲಿ, ಎಲ್ಲಿ ಬಂದಿದೆ ಅಂತ ತೋರಿಸ್ತಾರೆ. ಆ ಈಶಾನ ಅನ್ನೋ ಶಬ್ದ ಯೋಗ್ಯತೆಯ ಅನ್ವಯ ಮಾಡ್ಕೊಳ್ಬೇಕಿಲ್ಲಿ. ಸಮನ್ವಯ ಅಧ್ಯಾಯ ಆದ್ದರಿಂದ ಯಾವುದಾದ್ರೂ ಒಂದು ಶಬ್ದದ ಸಮನ್ವಯನೇ ಮಾಡ್ತಿರ್ತಾರೆ ಅಂತ ನಮಗೆ ಗೊತ್ತಿರ್ತದೆ. ಯಾವ ಶಬ್ದ ಅನ್ನೋದನ್ನು ಅನ್ವಯಕ್ಕೆ ಯೋಗ್ಯವಾದದ್ದನ್ನು ಇಟ್ಟುಕೊಂಡು ಅಲ್ಲೇನೆ ನಾವು ಅದನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಹೀಗಾಗಿ ಇಲ್ಲಿ ಈಶಾನ ಅನ್ನೋ ಶಬ್ದ ಯೋಗ್ಯತೆಯ ಅನ್ವಯ ಮಾಡಿಕೊಳ್ಬೇಕು. ತತ್ತು ಅನ್ನೋದು ತತ್ತು ಸಮನ್ವಯಾತ್ ಅನ್ನೋ ಸೂತ್ರದಿಂದ ಇಲ್ಲಿದ್ದೇ ಇದೆ. ಈಗೇನಾಯಿತು, ಅಂಗುಷ್ಠ ಮಾತ್ರ ಪುರುಷೋ ಮಧ್ಯ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ ಇತ್ಯುಕ್ತ ಈಶಾನಃ ಬ್ರಹ್ಮೈವ ಪ್ರಮಿತಃ. ಈಶಾನ ಶಬ್ದ ಬ್ರಹ್ಮಮಾತ್ರವಾಚಿತ್ವೇನ ಪ್ರಮಿತಃ ನತು ವಾಯುವಾಚಿತ್ವೇನ ಇತ್ಯರ್ಥಃ. ಮಧ್ಯೆ ವಾಮನಮಾಸೀನಂ ಇತಿ ವಾಮನ ಶಬ್ದಾದೇವ ಇತ್ಯರ್ಥಃ. ವಾಮನ ಶಬ್ದಾದೇವ ಈಶಾನ ಶಬ್ದ ಬ್ರಹ್ಮವಾಚಿತ್ವೇನ ಪ್ರಮಿತಃ ಅಂತ ಇಟ್ಟುಕೊಳ್ತಿದ್ದಾರೆ ಇಲ್ಲಿ. ಶಬ್ದಾದೇವ ಪ್ರಮಿತಃ ಅಂದರೆ ಶಬ್ದಾದೇವ ಅನ್ನೋದಕ್ಕೆ ವಾಮನ ಶಬ್ದಾದೇವ ಅಂತ ಅರ್ಥ. ಪ್ರಮಿತಃ ಅಂತಂದರೆ ಈಶಾನ ಶಬ್ದ ಬ್ರಹ್ಮವಾಚಿತ್ವೇನ ಪ್ರಮಿತಃ ಅಂತ ಅರ್ಥ. ಇದು ಎಲ್ಲಿ ಬಂದಿದೆ, ಈ ಥರದ ಮಾತು ಎಲ್ಲಿ ಬಂದಿದೆ ಅಂತ ಮೊದಲು ಗೊತ್ತಿರಬೇಕು. ಕಾಟಕದಲ್ಲೇ ಬರುವ ಮಾತಿದು, ಕಾಟಕೋಪನಿಷತ್ನಲ್ಲೇನೆ ಬರ್ತದೆ ಇದು ಕೂಡ. ಅಂಗುಷ್ಠ ಯಮದೇವರು ನಚಿಕೇತನಿಗೆ ಉಪದೇಶ ಮಾಡುವಾಗ ಅಂಗುಷ್ಠ ಮಾತ್ರ ಪುರುಷಃ ಮಧ್ಯ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ ತಥೋ ನ ವಿಜಿಗುಪ್ಸತೆ ಅಂತಿದೆ ಅಲ್ಲಿ. ಅಂಗುಷ್ಠ ಮಾತ್ರದಷ್ಟು ಪರಿಮಾಣ ಇರುವಂತಹ ವ್ಯಕ್ತಿ ಪುರುಷನು ಮಧ್ಯ ಆತ್ಮನಿ ಮಧ್ಯೆ ಆತ್ಮನಿ ಅಂತ ಅರ್ಥ. ದೇಹದ ಮಧ್ಯವೆನಿಸಿದಂತಹ ಹೃದಯ ಭಾಗದಲ್ಲಿ ಇದ್ದಾನೆ, ತಿಷ್ಠತಿ ಇದ್ದಾನೆ, ಅವನು ಈಶಾನ ನೆನೆಸಿದ್ದಾನೆ. ಭೂತಭವ್ಯಸ್ಯ ತಥೋ ನ ವಿಜಿಗುಪ್ಸತೆ ಅಂತಿದೆ ಅಲ್ಲಿ. ಭೂತ ಭವಿಷ್ಯತ್ ಈ ವರ್ತಮಾನ ಕಾಲಗಳಿಗೆಲ್ಲದಕ್ಕೂ ಅವನೇ ಪ್ರೇರೇಪಕನಾಗಿದ್ದಾನೆ ಅಂತ ಬರ್ತದೆ. ಅವನನ್ನು ಯಾರು ತಿಳಿತಾರೋ ಅವನು ನ ವಿಜಿಗುಪ್ಸತೆ, ತನ್ನನ್ನು ರಕ್ಷಿಸಿಕೊಳ್ಳುವ ಪ್ರಯತ್ನ ಮಾಡೋದೇ ಇಲ್ಲ. ಇವನನ್ನು ತಿಳಿದವ ತತಃ ನ ವಿಜಿಗುಪ್ಸತೆ, ಆ ಪರಮಾತ್ಮನನ್ನು ತಿಳಿದವನಾದ್ದರಿಂದಲೇ ತನ್ನನ್ನು ರಕ್ಷಿಸ್ಕೊಳ್ಬೇಕಾಗಿಲ್ಲ ತಾನು, ಮತ್ತೆ ರಕ್ಷಿಸೋನು ಅವನಿರ್ತಾನೆ ದೇವರು. ಇಷ್ಟರ್ಥ. ಈ ರೀತಿ ಶ್ರುತಿಗೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಇಲ್ಲಿ ಶ್ರುತನಾದಂಥ ಈಶಾನ ಅಂದರೆ ಯಾರು ಅಂತ ಪ್ರಶ್ನೆ. ಇಲ್ಲಿ ಶ್ರುತನಾದ ಈಶಾನ ಅಂದರೆ ಯಾರು? ಅದನ್ನು ವಾಯು ಅಂತ ಪೂರ್ವಪಕ್ಷಿಗಳು ಮಾತನಾಡ್ತಾರೆ. ವಾಯು ವಾಯು ಯಾಕೆ ಅಂದರೆ ಅದೇ ಉಪನಿಷತ್ತಿನಲ್ಲಿ ಮುಂದೆ ಅಂದರೆ ಇದು 4 ಅದು 5ನೇದ್ರೊಳಗೆ ಒಂದು ಮಾತು ಬರ್ತದೆ.
ಊರ್ಧ್ವಂ ಪ್ರಾಣಮುನ್ನಮಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತಿದೆ. ಆ ಪೂರ್ವಪಕ್ಷ ಮಾಡುವವರು ಅದನ್ನು ಇಟ್ಟುಕೊಂಡು ಮುಂದೆ ಅಲ್ಲಿ ಮಧ್ಯೆ ವಾಮನ ಶಬ್ದ ಅಲ್ಲ, ವಾಮನನೇ ಆಗಬೇಕು ಅಂತ, ಅದು ವಾಯುನೇ ಆಗಬೇಕು ಅಂತ ಅವರ ಯುಕ್ತಿ ಕೊಡ್ತಾರೆ ಅವರೊಂದು. ಯಾಕೆ ಅಂದರೆ ಪ್ರಾಣಾದಿಗಳು ಹೇಳುವ ಪ್ರಕರಣ ಬಂದಿತ್ತು, ಪ್ರಾಣಾದಿಗಳನ್ನು ಹೇಳೋ ಪ್ರಕರಣದಲ್ಲಿ ಬಂದದ್ರಿಂದ ವಾಯುನೇ ಈಶಾನ ಆಗಬಾರ್ದು ಯಾಕೆ ಅಂತ ಅವ್ರ ಪ್ರಶ್ನೆ. ಯಾಕಂದರೆ ನಮ್ಮ ದೇಹದ ಮಧ್ಯಭಾಗದ ಹೃದಯದೊಳಗೆ ವಾಯುನೂ ಇರ್ತಾನಲ್ಲ, ಪ್ರಾಣವಾಯು. ಪ್ರಾಣವಾಯು ಇಲ್ದೇನೆ ಏನಪ್ಪ ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಹಾಗಾಗಿ ಪ್ರಾಣವಾಯುನನ್ನೇ ಯಾಕೆ ಇಟ್ಕೊಳ್ಬಾರ್ದು ಅಂತ ಅವರು ವಾದ. ಅದಕ್ಕೆ ಬರೆದ್ರು, ಈಶಾನ ಶಬ್ದ ಬ್ರಹ್ಮ ಮಾತ್ರ ವಾಚಿತ್ವೇನ ಪ್ರಮಿತಃ ನತು ವಾಯುವಾಚಿತ್ವೇನ ಅಂತ. ವಾಯುವಾಚಿತ್ವೇನ ಪ್ರಮಿತ ಆಗಿದ್ರೆ ಇಟ್ಕೊಳ್ಬೋದಿತ್ತು ವಾಯುನನ್ನ, ಬ್ರಹ್ಮ ಮಾತ್ರ ವಾಚಿತ್ವೇನ ಪ್ರಮಿತ ಆಗಿದೆ ಅದು. ಅಲ್ಲ, ಮಧ್ಯೆ ವಾಮನ ಮಾಸೀನಂ ಅಂತ ಮುಂದೆ ವಾಮನ ಶಬ್ದ ಬೇರೆ ಶ್ರುತ ಆಗ್ತಾ ಇದೆ. ನೀವು ಇಲ್ಲಿ ಈಶಾನ ಶಬ್ದದಿಂದ ವಾಯುನನ್ನು ಇಟ್ಕೊಂಡ್ಬಿಟ್ರೆ ಅದೇ ಯಾರು ಹೃದಯದ ಮಧ್ಯ ದೇಹದಲ್ಲಿದ್ದಾನೋ ಅವನು ವಾಮನ ಅಂತ ಕರೆಸ್ಕೊಂಡಿದ್ದಾನೆ ಮುಂದೆ. ನೋಡ್ರಿ, ಇಲ್ಲಿ ಮಧ್ಯ ಆತ್ಮನಿ ತಿಷ್ಠತಿ ಅಂತ ಮಧ್ಯ ಶಬ್ದ ಬಂದಿದೆ. ಅದೇ ಉಪನಿಷತ್ತಿನ ಮುಂದೆ 5ನೇದ್ರಲ್ಲಿ ಮಧ್ಯೆ ವಾಮನ ಮಾಸೀನಂ ಅಂತ ಅಲ್ಲಿ ಬಂದಿದೆ. ಹಾಗಾದರೆ ಹಿಂದೆ ಮಧ್ಯ ಆತ್ಮನಿ ತಿಷ್ಠತಿ ಅನ್ನೋದ್ರಿಂದ ನೀವು ಆಯುನನ್ನಿಟ್ಟುಕೊಂಡು ಅವನೇ ಈಶಾನ ಅಂತ ಹೇಳಿ ಮಾಡೋದಾದರೆ, ಮುಂದೆ ಮಧ್ಯೆ ವಾಮನ ಮಾಸೀನಂ ಅಂತನ್ನೋದ್ರಿಂದ ವಾಮನ ಶಬ್ದ ಯಾರನ್ನು ಹೇಳಬೇಕಾಗಾದ್ರೆ? ಆ ಮುಂದಿರುವ ವಾಮನ ಶಬ್ದವನ್ನು ಇಟ್ಟುಕೊಂಡು ಇಲ್ಲಿರುವಂತಹ ಈಶಾನ ಶಬ್ದವನ್ನು ವಾಯುವಾಚಿ ಅಲ್ಲ ಅಂತ ಮಾಡ್ತಿದ್ದಾರೆ. ಇಲ್ಲಿ ಶಬ್ದಾದೇವ ಅನ್ನೋಲ್ಲಿ ಏವಕಾರ ಯಾಕೆ ಬೇಕು? ಏವ ಇತಿ ಪ್ರಾಣಾದಿ ವ್ಯವಸ್ಥಾಪಕತ್ವಾದಿ ವಾಯುಲಿಂಗಾತ್ ಶ್ರುತೇ ಪ್ರಾಬಲ್ಯ ಮುಚ್ಯತೆ ಅಂತ ಬರೆದ್ರು. ಆ ವೇದದಲ್ಲಿ ಪ್ರಾಣಾದಿ ವ್ಯವಸ್ಥಾಪಕತ್ವ ಮೊದಲಾದಂಥ ಲಿಂಗದಿಂದ ಪೂರ್ವಪಕ್ಷ ಮಾಡೋದನ್ನು ಕಾಣ್ತದೆ. ಆ ವೇದ ಇಟ್ಕೊಂಡು ಪೂರ್ವಪಕ್ಷ ಮಾಡ್ತಾರಲ್ಲ, ಅವ್ರು ಪೂರ್ವಪಕ್ಷ ಮಾಡುವಾಗ ಒಂದು ಯುಕ್ತಿ ಹೇಳಬೇಕಲ್ಲ. ಅವರು ವಾಯುದೇವರೇ ಅನ್ಲಿಕ್ಕೆ, ವಾಯುನೇ ಅನ್ಲಿಕ್ಕೆ, ಅವು ವಾಯು ಅನ್ಲಿಕ್ಕೆ ಅವ್ರ ಲಿಂಗ ಏನು ಕೊಟ್ಟಿದ್ದಾರೆ ಅಂದರೆ ಊರ್ಧ್ವಂ ಪ್ರಾಣಂ ಉನ್ನಮಯತಿ, ಅಂದರೆ ಪ್ರಾಣಾದಿ ವ್ಯವಸ್ಥೆಯನ್ನು ಮಾಡುವವ, ಉಸಿರಾಟದ ವ್ಯವಸ್ಥೆ ಮಾಡುವವ ಅಂತ ಹೇಳಿದೆ. ಉಸಿರಾಟದ ವ್ಯವಸ್ಥೆ ಮೊದಲಾದವುಗಳನ್ನು ಮಾಡುವಿಕೆ ಅನ್ನೋದು ವಾಯುವಿನ ಧರ್ಮ ಅಲ್ಲ ಅಂತ ಇಟ್ಕೊಂಡು ಅವರು ಪೂರ್ವಪಕ್ಷ ಮಾಡಿದ್ರು. ಆದರೆ ಸೂತ್ರಕಾರರು ಕೊಟ್ಟರು, ನೀವಿಟ್ಕೊಂಡ ಲಿಂಗಕ್ಕಿಂತಲೂ ನಾವಿಟ್ಕೊಂಡ ವಾಮನ ಅನ್ನುವಂಥ ಶಬ್ದ ಇದೆಯಲ್ಲ ಅದು ಪ್ರಬಲ ಅಲ್ವಾ? ಯಾಕೆ ಅಂದರೆ ವಾಯುಲಿಂಗ ಅಲ್ಲ ಅಂತ, ವಾಯುಲಿಂಗಗಳನ್ನು ತಗೊಳ್ಬೇಡ, ಅವು ದುರ್ಬಲ ಆಯ್ತು ಅವಾಗ ಪೂರ್ವಪಕ್ಷ ಮಾಡುವಾಗ. ಪ್ರಾಣಾದಿ ವ್ಯವಸ್ಥಾಪಕತ್ವ ಅನ್ನೋದು ವಾಯುಗಿದೆ ಅಂತ ನೀವು ಅಂದ್ರಲ್ಲ, ಅದು ಸಾವಕಾಶ. ಯಾಕೆಂದರೆ ಶ್ರುತಿ ಯಾವಾಗಲೂ ಪ್ರಬಲ ಆಗ್ತದೆ. ಅದಕ್ಕೆ ಪ್ರಮಿತಃ ಇತಿ ನಿರವಕಾಶತ್ವಂ. ವಾಮನ ಶಬ್ದ ವಾಯುನಲ್ಲಿ ತೋರಿಸ್ಲಿಕ್ಕೆ ಬರಲ್ಲ, ಪ್ರಾಣಾದಿ ವ್ಯವಸ್ಥಾಪಕತ್ವ ವಾಯುನಲ್ಲಿ ಹೇಳ್ಬೋದು. ಪ್ರಾಣಾದಿ ವ್ಯವಸ್ಥಾಪಕತ್ವ ಮೊದಲಾದ ವಾಯುಲಿಂಗ ಅಂತಂತಿದ್ಕೊಂಡಿದ್ರು, ಅದು ಭಗವಲ್ಲಿಂಗನೂ ಆಗ್ತದೆ. ಅದನ್ನು ಭಗವಂತನಲ್ಲೂ ಹೇಳಲಿಕ್ಕೆ ಬರ್ತದೆ. ಆದರೆ ವಾಮನ ಶಬ್ದವನ್ನು ವಾಯುದೇವರಲ್ಲಿ ಹೇಳಲಿಕ್ಕೆ ಅವಕಾಶ ಇಲ್ಲ ಅಂತಿದ್ದಾರೆ. ಇದು ಕಠೋಪನಿಷತ್ನಲ್ಲಿ ಬಂದಂತಹ ಮಧ್ಯೆ ವಾಮನ ಮಾಸೀನಂ ಅನ್ನುವಂಥ ಮಾತು ವಾಮನ ಶಬ್ದಾದೇವ ಪ್ರಮಿತಃ ಅನ್ನೋ ಸೂತ್ರಾರ್ಥವನ್ನು ಇಟ್ಟುಕೊಂಡು ವಾಮನ ಶಬ್ದಾದೇವ ಈಶಾನ ಶಬ್ದ ಪರಬ್ರಹ್ಮ ಮಾತ್ರೇ ಪ್ರಮಿತಃ ಅಂತ ಸೂತ್ರಾರ್ಥ ಮಾಡಿಬಿಟ್ರು. ಇಷ್ಟು ಇದು ವಾಮನಾಧಿಕರಣ ಬಹಳ ಪ್ರಸಿದ್ಧ. ಕಠೋಪನಿಷತ್ತಿಗೆ ಸಂಬಂಧಪಟ್ಟ ವಾಕ್ಯವನ್ನೇ ಇಲ್ಲಿ ವಿಷಯ ವಾಕ್ಯ ಅಂತ ಇಟ್ಟುಕೊಂಡು ವಿಷ್ಣುವಿನಲ್ಲಿ ಈಶಾನ ಶಬ್ದ ಸಮನ್ವಯ ಮಾಡೋದು ಹೇಗೆ ಅನ್ನೋದು ಹೇಳಿಕೊಟ್ಟಿದ್ದಾರೆ. ಇಷ್ಟು ಮುಂದಿನ ಮತ್ತು ನಾಳೆ ಮಾಡ್ಬೋದು.